ಸಚಿವ ಪುಟ್ಟರಂಗ ಶೆಟ್ಟಿ ಬರ ಅಧ್ಯಯನದ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಸಚಿವರ ಮುಂದೆ ವಿಷ ಸೇವಿಸುವುದಾಗಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಇದೆ ಎಲ್ಲ ಸಚಿವರಿಗೂ, ಎಲ್ಲ ತಾಲೂಕುಗಳಲ್ಲೂ ಕೂಡ ಬರ ವೀಕ್ಷಣೆ ಆಗಬೇಕು ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಹೋಗಿದ್ರು. ಅವರ ಮುಂದೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಹಳೇಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. 6 ತಿಂಗಳಿಂದ ಅಂಗವಿಕಲರ ವೇತನ ಬರ್ತಾ ಇಲ್ಲ ಅಂತೇಳಿ ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ತಿರುಗಿ ಸಾಕಾಗಿ ಹೋಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ವಿಷ ಕುಡಿತೇವೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬರ ವೀಕ್ಷಣೆ ವೇಳೆ ಸಚಿವ ಪುಟ್ಟರಂಗ ಶೆಟ್ಟಿ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಈ ರೀತಿಯಾಗಿ ಒಂದು ಕಡೆಯಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವತಿಯಿಂದ ಬರಬೇಕಾದ ಅಂಗವಿಕಲರ ವೇತನ ಬರ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಯಾಕೆ ದುಡ್ಡಿಲ್ವ ಸರ್ಕಾರದ ಹತ್ರ ಕೊಡೋಕೆ? ಬರ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥ ಹೈಡ್ರಾಮಾ ಇದು. ಅಂಗವಿಕಲನ ಪೋಷಕರು ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡ್ರು. 6 ತಿಂಗಳಾಯಿತು. ಹಾಗಾದರೆ ಒಬ್ಬ ಸಚಿವ ಬಂದಾಗ ಈ ಸಮಸ್ಯೆಯನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಪಾಪ ಆ ಕುಟುಂಬ 6 ತಿಂಗಳಿಂದ ಅಲ್ದಾಡ್ತಾ ಇದೆ. 6 ತಿಂಗಳಿಂದ ಆಫೀಸು ಮನೆ ಅಂತ ಬಂದರು, ಒಂದು ಅಂಗವಿಕಲರ ವೇತನ ಕೊಡಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಕತೆ? ಎಂಥ ವ್ಯವಸ್ಥೆಯಲ್ಲಿದೆ ಸರ್ಕಾರ? ಏನು ಮಾಡ್ತಾ ಇದೆ ಅಧಿಕಾರಿಗಳು? ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಬರ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಸಮಸ್ಯೆ ಆಯ್ತಿದ್ದೀಗ? ಈಗ ಅದೇ ಪಿಂಚಣಿ ದುಡ್ಡು ಬತ್ತಾ ಇಲ್ಲ ನಮ್ಗೆ. ನಾವು DC ಆಫೀಸ್ ಅದೆಲ್ಲ ತಿರುಗಿ ತಾಲೂಕು ಆಫೀಸಿಗೆ ಹೋಗಿದ್ದು ಬತ್ತದ ಹೋಗಿ ಅಂತಾರೆ. ಏನು ಬತ್ತಾ ಇಲ್ಲ, 6-7 ತಿಂಗಳಾಯ್ತು ಸರ್. ನಮ್ಗೆ ದುಡ್ಡು ಬತ್ತೆ ನಾವು ತಿರುಗಿ ಸಾಕಾಗಿ ಇದಾಗ್ಬೋದು. ಏನು ಸಮಸ್ಯೆ ಆಯ್ತಿದ್ದೀಗ? ಈಗ ಅದೇ ಪಿಂಚಣಿ ದುಡ್ಡು ಬತ್ತಾ ಇಲ್ಲ ನಮ್ಗೆ. ನಾವು DC ಆಫೀಸ್ ಅದೆಲ್ಲ ತಿರುಗಿ ತಾಲೂಕು ಆಫೀಸಿಗೆ ಹೋಗಿದ್ದು ಬತ್ತದ ಹೋಗಿ ಅಂತಾರೆ. ಏನು ಬತ್ತಾ ಇಲ್ಲ, 6-7 ತಿಂಗಳಾಯ್ತು ಸರ್. ನಮ್ಗೆ ದುಡ್ಡು ಬತ್ತೆ ನಾವು ತಿರುಗಿ ಸಾಕಾಗಿ ಇದಾಗ್ಬೋದು. ಏನು ಸಮಸ್ಯೆ ಆಯ್ತಿದ್ದೀಗ? ಈಗ ಅದೇ ಪಿಂಚಣಿ ದುಡ್ಡು ಬತ್ತಾ ಇಲ್ಲ ನಮ್ಗೆ. ನಾವು DC ಆಫೀಸ್ ಅದೆಲ್ಲ ತಿರುಗಿ ತಾಲೂಕು ಆಫೀಸಿಗೆ ಹೋಗಿದ್ದು ಬತ್ತದ ಹೋಗಿ ಅಂತ. ಜಿಲ್ಲೆಯ ವಿವಿಧ ಭಾಗದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಬರ ವೀಕ್ಷಣೆ ಮಾಡಿದ್ದಾರೆ. ಸಾಕಷ್ಟು ಕಡೆಗಳಿಗೆ ಎಂಟ್ರಿ ಕೊಟ್ಟರು. ಹರವೆ ಮಲೆಯೂರು ಗ್ರಾಮದಲ್ಲಿ ಬರ ವೀಕ್ಷಣೆಯನ್ನ ಮಾಡಿದ್ದಾರೆ ಸಚಿವರು. ಒಣಗಿ ನಿಂತಿವೆ ಜೋಳದ ಬೆಳೆ, ಇದನ್ನ ವೀಕ್ಷಣೆ ಮಾಡಿದ್ದಾರೆ. ಬರ ವೀಕ್ಷಣೆ ವೇಳೆ ದಾರಿಯುದ್ದಕ್ಕೂ ಸಚಿವರಿಗೆ ಸ್ವಾಗತವನ್ನು ಕೋರಲಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಸೀಗೆವಾಡಿ, ಬಲಚವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಂತರ ಒಂದು ಕಡೆಯಲ್ಲಿ ಸಚಿವರು ಕೂಡ ರೈತರ ಸಮಸ್ಯೆ ಏನು ಅಂತೇಳಿ ಆಲಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಕೂಡ ಸಚಿವರು ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ನಾಯಕ್, ಸಚಿವರು ಬರ ವೀಕ್ಷಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಹೈಡ್ರಾಮಾ ಆದರೆ ಇನ್ನೊಂದು ಕಡೆಯಲ್ಲಿ ರೈತರು ಯಾವ ರೀತಿಯಾಗ ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದೆ ಹೇಳ್ಕೊಂಡಿದ್ದಾರೆ? ಸಂಪತ್, ಏನಂತಂದ್ರೆ ಇವತ್ತು ನೂತನವಾಗಿ ಶಿವರಾದ ನಂತರ ಇವತ್ತು ಒಂದು ಏನು ಚಾಮರಾಜನಗರ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಒಂದು ಬರ ವೀಕ್ಷಣೆಗಾಗಿ ಸಚಿವರು ಶಾಸಕರ ಜೊತೆ ಮತ್ತೆ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿರುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ದಿನವಿಡೀ ಅವರು ಏನು ಅಂತಂದ್ರೆ ಚಾಮರಾಜನಗರ ತಾಲೂಕು ಮತ್ತೆ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒಂದು ಬರ ಅಧ್ಯಯನ ಕೂಡ ನಡೆಸ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಹಳೇಪುರ ಮತ್ತೆ ಇವತ್ತು ಹಳೇಪುರ ಮತ್ತೆ ಅರವೆ ಇವೆರಡು ಗ್ರಾಮಗಳಲ್ಲಿ ಏನೋ ಒಂದು ಬರ ವೀಕ್ಷಣೆ ಮಾಡಿದ್ದಾರೆ. ಅದರ ನಂತರ ಗುಂಡ್ಲುಪೇಟೆ ತಾಲೂಕಿನ ಸೀಗೆವಾಡಿ, ಬಡಚವಾಡಿ ಗಳಲ್ಲೂ ಕೂಡ ಇವರು ಒಂದು ಬರ ವೀಕ್ಷಣೆ ಮಾಡ್ತಾರೆ. ಅದರ ನಂತರ ಅಲ್ಲಿ ತಾಲೂಕು ಒಂದೇನು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಂದು ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸ್ತಾರೆ ಅಂತಕ್ಕಂಥದ್ದು. ಸೊ ಈಗ ಬರ್ತಕ್ಕಂಥ ದಾರಿ ಉದ್ದಕ್ಕೂ ಇವ್ರಿಗೊಂದು ಸ್ವಾಗತವನ್ನು ಬಯಸಿ ಜನ ಅವ್ರನ್ನ ಬರ್ಮಾಡ್ಕೊಂಡ್ರೆ, ಅದೇ ರೀತಿ ಹಳೇಪುರ ಗ್ರಾಮದಲ್ಲಿ ಏನು ಈಗ ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಆ ವೇತನಗಳು ಕಳೆದ 6-7 ತಿಂಗಳಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಅದು ಜಿಲ್ಲಾಡಳಿತ ಮುಂದೆ ಕೆಲವರೆಲ್ಲ ಬಂದು ಅಲ್ದಾಡ ಅಂತದ್ದು ಕೂಡ ಆಗಿತ್ತು. ಅದ್ರ ಬಗ್ಗೆ ಸುದ್ದಿನೂ ಕೂಡ ಮಾಡಿದ್ವಿ. ಅವರು ಅದೇ ರೀತಿ ಏನು ಒಂದು ಅಂಗವಿಕಲರ ಪೋಷಕರು ಬಂದು ಇವತ್ತು ಸಚಿವರು ಮತ್ತೆ ಅಧಿಕಾರಿಗಳ ಮುಂದೆ ಒಂದು ಅಳಲನ್ನು ತೋಡ್ಕೊಂಡ್ರು. ನಮ್ಗೆ 6-7 ತಿಂಗಳಿಂದ ಏನು ಒಂದು ಇದು ಬರ್ತಾ ಇಲ್ಲ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನಗಳು ಬರ್ತಾ ಇಲ್ಲ, ನಾವು ಅದನ್ನೇ ನಂಬಿ ಬದುಕ್ತಾ ಇದೀವಿ.
ಸೊ ಈಗ ನಮ್ಗೆ ಆ ಜೀವನಕ್ಕೆ ಆಧಾರವಿಲ್ಲಬಾರ್ದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ವಿಷ ಕುಡಿದು ಸಾಯ್ಬೇಕಾಗತ್ತೆ ಅಂತ ಹೇಳಿ ಅವ್ರ ಮುಂದೆ ಒಂದು ಅಳ್ಳನ್ನ ತೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಮತ್ತೆ ಅಂತೇಳಿ ಡಿಸಿಗೆ ಸಚಿವರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ತಕ್ಷಣ ಏನಾಗ್ಬೇಕು ನೋಡಿ ಅಂತ ಹೇಳಿ ಇಲ್ಲ ಸಬೂಬ್ನ ಹೇಳಿ ನಮ್ಮನ್ನ ಏನು ಕಚೇರಿಗಳಿಗೆ ಅಲಿಸ್ತಾರೆ ಅಂತಕ್ಕಂಥ ಒಂದು ದೂರನು ಕೂಡ ಅವರು ಆರೋಪವನ್ನು ಕೂಡ ಮಾಡಿದ್ರು. ಸೊ ಅದರ ನಂತರ ಇವರು ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇನ್ನು ಏನು ಜೋಳ ನಮ್ಮ ಈ ಭಾಗದಲ್ಲಿ ಜೋಳ ಮಳೆ ಆಶ್ರಿತ ಬೆಳೆಯಾದ ಜೋಳವನ್ನ ಬೆಳಿತಾರಲ್ಲ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟಂತ ಸಚಿವರು ಅಂದ್ರೆ ನೀರೇ ಇಲ್ದೇನೆ ಮಳೆ ಇಲ್ದೇನೆ ಒಣಗಿ ನಿಂತಿರ್ತಕ್ಕಂಥ ಜೋಳದ ವೀಕ್ಷಣೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕಂಪ್ಲೀಟ್ Okay. ಬರ ಅಂತಾನೆ ಹೇಳಿ ರೈತರ ಒಂದು ಇದನ್ನು ಕೂಡ ಮನವಿನೂ ಕೂಡ ಪಡ್ಕೊಂಡು ಮುಂದೆ ವೀಕ್ಷಣೆ ಮುಂದುವರಿಸಿದ್ದಾರೆ. ಸಂಪತ್. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮಲ್ಲ ಡೀಟೇಲ್ಸ್ಗಾಗಿ.